ಯಾರು ಫೋನ್ ತೆಗಿತಿಲ್ಲ. ನನ್ನ ಫೋನಿಂದ ವೇದಾಂತ್ ತಮ್ಮ ಕಾಲ್ ಮಾಡು. ಫೋನ್ ಸ್ವಿಚ್ ಆಫ್ ಆಗಿದೆ. ಹಲೋ ಹಲೋ, ಆರ್ಯ ಮಾತಾಡ್ತಿದ್ದೀನಿ. ಮನೆಯೊಳಗೆ ಕೆಲವರು ನುಗ್ಗಿ ಡ್ಯಾಡಿನ ಶೂಟ್ ಮಾಡಿದ್ದಾರೆ. ನಾವ್ ರೂಮಿಗೆ ಬಂದು ಲಾಕ್ ಮಾಡ್ಕೊಂಡಿದ್ದೀವಿ. ಪ್ಲೀಸ್ ಸಚ್ಚಿ, ಪ್ಲೀಸ್ ಕಮ್ ಫಾಸ್ಟ್. ಹೇ ಅಳಬೇಡ, ನಾನ್ ಬರೋವರೆಗೂ ನೀನ್ ಸೇಫ್ ಆಗಿರೋದಕ್ ನೋಡು. ಮೊದ್ಲು ಮನೆ ಲೈಟ್ ಆಫ್ ಮಾಡು. ಓಕೆ. ಪರಿಕರ್, ಶೆಟ್ಟಿ ಅವ್ರ ಮನೆ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ. ನನ್ಗನ್ಸುತ್ತೆ ಇದ್ರಲ್ಲಿ ಮನೂ ಇರ್ಬೇಕು ಅಂತ. ಏನಾದ್ರೂ ಮಾಡಿ ಅದನ್ನ ನಿಲ್ಲಿಸ್ಬೇಕು. ಲೇ, ರೆಡಿ ಆಗಿದ್ ಸಾಕು. ನಾವು ಸಚಿನ್ ಪಿಕ್ ಮಾಡಿ ಶೆಟ್ಟಿ ಮನೆಗೆ ಹೋಗ್ಬೇಕು. ಆಯ್ತು, ಬರ್ತೀನಿ. ಪ್ಯಾಂಟ್ ಹಾಕೋಬಾರ್ದ ನಾನು? ಇಲ್ಲಿ ಕೂತಿರಿ ಡ್ಯಾಡಿ. ಸಚ್ಚಿ, ಲೈಟ್ ಆನ್ ಮಾಡು. ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಪೊಲೀಸ್ನ ಕರೆಯೋ ಅವಶ್ಯಕತೆ ಇರ್ಲಿಲ್ವಾ? ನಿಮಗೆ ಎವಿಡೆನ್ಸ್ ಮತ್ತೆ ಜನಗಳನ್ನ ನಾಶ ಮಾಡೋದು ಈಸಿ ಕೆಲಸ ಅಲ್ಲ? ಇದೇನ್ ಸರ್ ಹೇಳ್ತಾ ಇದ್ದೀರಾ ನೀವು? ಕೊಟ್ರೆ ಒಂದು. ಏನ್ ಮಾತಾಡ್ತಿದ್ದೀರಾ ನೀವು? ಪೊಲೀಸ್ ಕಾಲ್ ಮಾಡಿಲ್ಲ ಅಂತ ನಿಮ್ಮ ಹತ್ರ ಯಾರು ಹೇಳಿದ್ರು? ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಡ್ಯಾಡಿ ಪ್ರಜ್ಞೆ ತಪ್ಪೋವರೆಗೂ ನಾವು ನಿಮಗೆ ಕಾಲ್ ಮಾಡ್ತಾನೆ ಇದ್ವಿ. ಆದ್ರೆ ನಿಮ್ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸಾರಿ ಆರ್ಯ, ನನ್ ಫೋನಲ್ಲಿ ಪವರ್ ಆಫ್ ಆಗಿತ್ತು. ಓಕೆ, ಮತ್ತೆ ನೀವು ಸ್ಟೇಷನ್ ಅಲ್ಲಿ ಯಾರ್ಯಾರು ಡ್ಯೂಟಿಯಲ್ಲಿ ಇದ್ದೀರೋ
ಎಲ್ರನ್ನೂ ಬಂದು ನನಗೆ ಆಫೀಸಲ್ಲಿ ಮೀಟ್ ಮಾಡಕ್ ಹೇಳಿ. ದಟ್ಸ್ ಮೈ ಆರ್ಡರ್. ಗಾಟ್ ಇಟ್? ಸರ್. ಸಚಿ, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆಗೆ ಇನ್ನು ಯಾರಿದ್ರು? ನಮಗೆ ಗೊತ್ತಿಲ್ಲ ಸರ್. ನಾವ್ ಒಬ್ರಿಗೊಬ್ರು ಯಾವತ್ತೂ ನೋಡೇ ಇಲ್ಲ. ನಾನ್ ಶೆಟ್ಟಿ ಅವ್ರ ಮನೆಗೆ ಹೋದ್ಮೇಲೆ ಗೊತ್ತಾಗಿತ್ತು ಮತ್ತೆ ಬೇರೆ ಯಾರೋ ನಮ್ ಜೊತೆ ಇದಾರೆ ಅಂತ. ಎದಳೋ ಮೇಲೆ ಪರಿಕರ್, ಬಿಡು ಅವ್ರನ್ನ. ಅವ್ರನ್ನೇನು ಮಾಡ್ಬೇಡ. ಮತ್ತಿವ್ರನ್ನ ಪೊಲೀಸು ಕೊಡೋಣ ಅಂತೀರಾ? ಬೇಡ. ಮನು ಅವ್ರ ಜೊತೆ ಇದ್ದ ಅನ್ನೋದನ್ನ ಪೊಲೀಸ್ಗೆ ಪ್ರೂವ್ ಮಾಡೋದೇನ್ ಕಷ್ಟ ಆಗಲ್ಲ. ಮನು ನೋಡೋಕೆ ಅಂತ ಬಂದಿದ್ರು. ರಾತ್ರಿ ಎಲ್ಲ ಅವ್ನು ಇಲ್ಲೇ ಇದ್ದೇನೆ ಅಂತ ಎಷ್ಟೋ ಹೇಳ್ದೆ. ಅವ್ನ್ ರೂಮಿಗೆ ಕರ್ಕೊಂಡು ಹೋಗಿ ತೋರ್ಸಿದ್ರು ಕೂಡ ನಂಬಿಕೆನೆ ಬರ್ದಿರೋ ತರ ಹೋಗ್ತಾ ಇದಾರೆ ನೋಡು. ಹಲೋ. ಹಲೋ ಸಚಿ, ನಾನ್ ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಹೇಳ್ಬೇಕು. ನೀನ್ ಹಾಸ್ಪಿಟಲ್ ವರ್ಗೂ ಬರೋಕಾಗತ್ತಾ? ಅಲ್ಲಿಗೆ ಯಾಕೆ ಬರ್ಬೇಕು? ಫೋನಲ್ಲೇ ಹೇಳು. ಫೋನಲ್ಲಿ ಹೇಳೋಕಾಗೋದಿಲ್ಲ, ಅದನ್ನ ನೇರವಾಗೇ ಹೇಳ್ಬೇಕು. 4 o'clock ಹಾಸ್ಪಿಟಲ್ ಕ್ಯಾಂಟೀನ್ ಅಲ್ಲಿ ಸಿಗೋಣ. ಓಕೆ, ಮತ್ತೆ ಟೈಮ್ 4 o'clock. ಬಾಯ್. ಆರ್ಯ ಶೆಟ್ಟಿ ಸಚ್ಚಣ್ಣನ ಮೇಲೆ ತೋರಿಸ್ತಿರೋ ಈ ಅಫೆಕ್ಷನ್ ಹೆಸರು ಸ್ಟಾಕ್ಹೋಮ್ ಸಿಂಡ್ರೋಮ್. ಇದಕ್ಕೆ ಹೆಸರು ಇದೆಯಾ? ಹಂಗಾದ್ರೆ ಇದೆಲ್ರಿಗೂ ಗೊತ್ತಿರುತ್ತೆ. ಏನ್ ಗೊತ್ತಿರುತ್ತೆ? ಇವ್ರ ಲವ್. ಲೇ, ಈ ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂದ್ರೆ ಒಬ್ಬ ಹಾಸ್ಟೇಜ್ ನ ಕಾಪಾಡಕ್ ಬಂದಿರೋನ್ ಮೇಲೆ ಇರುವಂತ ಒಂದ್ ಭಾವನೆ. ಅದ ಆಮೇಲೆ ಲವ್ ಆಗ್ಬಹುದು. ಅದೇ ತಾನೇ ನಾನು ಹೇಳಿದ್ದು. ಹೆಂಗೆ ಬಾಯಿ ಮುಚ್ಚೋ ನೀನು ಸಚ್ಚಣ್ಣ. ಇದೆಲ್ಲ ನಿಲ್ಲಿಸ್ಬೇಕು ನೀವು. ಏನ ಆ ಹುಡುಗಿ ಜೊತೆ ಮಾತಾಡೋದು. ಮಾತಾಡ್ಬೇಕಾ ಬೇಡ ಅನ್ನೋದನ್ನ ಸಚ್ಚಿ ಅಣ್ಣ ಡಿಸೈಡ್ ಮಾಡ್ತಾರೆ. ಸಚ್ಚಿ ಅಣ್ಣ, ಒಂದು ಹೆಣ್ಣಿನ ಪ್ರೀತಿನ ರಿಜೆಕ್ಟ್ ಮಾಡೋದು ದೊಡ್ಡ ಪಾಪ. ನೀನ್ ಯಾಕೋ ತಲೆ ಕೆಡ್ಸ್ಕೊತಿದ್ಯಾ? ತಲೆ ಕೆಡಿಸ್ಕೊಳ್ದೆ ನಿಂತರ ಮದ್ವೆ ಆಗದೆ ಹಾಗೆ ಇರ್ಬೇಕಾ ನಮ್ ಸಚ್ಚಿ ಅಣ್ಣ? ಸಚ್ಚಿ ಅಣ್ಣ, ಈ ಆರ್ಯ ಶೆಟ್ಟಿ ಬರ್ತಾ ಇರೋದು ಅವಳ ಲವ್ನ ಹೇಳ್ಕೊಳಕ್ಕೆ. ಅವಳಿಗೆ ಚೇರ್ ಮೇಲೆ ಕೂತ್ಕೊಂಡು ಒಳ್ಳೆ ರೊಮ್ಯಾಂಟಿಕ್ ಮಾಡಲಿ ಸಚ್ಚಿ ಅಣ್ಣನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇರ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಸಚ್ಚಿ ಅಣ್ಣ ನೋಡ್ತಾ ಇರ್ತಾರೆ. ಅವಳು ಐ ಲವ್ ಯು ಅಂತಾಳೆ. ನಾನು ಆಗೋದಿಲ್ಲ ಅಂತೀನಿ. ಡಪ್ಪ ನನ್ ಮಕ್ಕಳು. ಕರೆಕ್ಟ್. ಸಚ್ಚಣ್ಣ ಒಬ್ಬ ಗಂಡ್ಸು ಕಣ. ಅಂದ್ರೇನು? ಇಲ್ಲಿವರೆಗೂ ಹೆಣ್ಣಾಗಿದ್ರಾ?